ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ನಾವು ವೆರೈಟಿಯಾಗಿ ಪಲ್ಯಗಳನ್ನ ಮಾಡಿಬಿಟ್ಟಿದ್ದೀವಿ. ಚಿಕನಲ್ಲಿ ಒಂದು ಪಲ್ಯ ಮಾಡಿ ನೋಡೋಣ. ತುಂಬ ಸಿಂಪಲ್ ಆಗಿದೆ. ಇದು ಕೇರಳ ಡಿಶ್ಶು, ಚಿಕನ್ ತೋರನ್ ಅಂತಾರೆ. ಅರ್ಧ kg ಚಿಕನ್ನ ತುಂಬ ಚಿಕ್ಕದಾಗಿ ತುಂಡ ಮಾಡಿ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ಅಚ್ಕಾರದ ಪುಡಿ 1 ಟೀ ಸ್ಪೂನ್, ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಗೂ ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಕೂಡ ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧದಿಂದ 3/4 ಗಂಟೆ ಮ್ಯಾರಿನೇಷನ್ ಮಾಡಿ ಸೈಡಿಗೆ ಮಾಡಿಬಿಡಿ. ನಿಮಗೆ ನೋಡ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಇದಿಷ್ಟನ್ನು ನೋಡಿ, ಇಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಬೇಡ. ಇವಾಗ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಎತ್ತು ಮಡಗಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ನಾವಾಗಲೇ ಮ್ಯಾರಿನೇಷನ್ ಮಡಗಿದ್ವಲ್ಲ ಆ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 5ರಿಂದ 6 ನಿಮಿಷ ಇದನ್ನು ಫ್ರೈ ಮಾಡ್ಕೊಬೇಕು. ತುಂಬ ರೋಸ್ಟ್ ಆಗಬಾರ್ದು, ಕ್ರಂಚಿ ಆಗಬಾರ್ದು, ಸಾಫ್ಟಾಗಿ ಇರಬೇಕು. ಸೊ 5 to 6 ಮಿನಿಟ್ಸ್ ಸಾಕು. ಎರಡು ಕಡೆ ಬೆಂದಮೇಲೆ ನಾವು ಇದನ್ನು ತೆಗಿಯೋಣ. ಸೊ ಅದಕ್ಕಿಂತ ಮುಂಚೆ ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ ಹಚ್ಚಿರೋದು, ಒಂದು ಅರ್ಧ ತೆಂಗಿನ ತುರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ, ಇಷ್ಟು ಪದಾರ್ಥಗಳು ನಮಗೆ ಬೇಕು. ಇವಾಗ ನೋಡಿ, ಚಿಕನ್ ಪರ್ಫೆಕ್ಟ್ಲಿ ಡನ್ ಆಗಿದೆ. ಈ ರೀತಿ ಆದರೆ ಸಾಕು. ಇವಾಗ ಸಾಸಿವೆ ಅಥವಾ ಜೀರಿಗೆ ನೀವು ಸಿಡ್ಕೊಬೋದು ಒಗ್ಗರಣೆಗೆ. ಅದ್ರ ಜೊತೆಗೇ ಆಗಲೇ ಕಟ್ ಮಾಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಒಂದೇ 1 ನಿಮಿಷ ಸಾಟೆ ಮಾಡ್ಕೊಳ್ಳೋಣ. ಫುಲ್ ರೋಸ್ಟ್ ಆಗೋದು ಬೇಡ. ಇದಕ್ಕೆ ಚೆನ್ನಾಗಿ 1 ನಿಮಿಷ ಸಾಟ್ ಆದಮೇಲೆ ಓಕೆನಾ, ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ನೋಡಿ, ಯಾವುದೂ ಕಲರ್ ಚೇಂಜ್ ಆಗಿಲ್ಲ. ಈ ಸಮಯದಲ್ಲಿ ನಾವಾಗಲೇ ಒಂದು ಅರ್ಧ ತೆಂಗಿನಕಾಯಿ ತುರಿ ಎತ್ತು ಮಡಗಿದ್ವಲ್ಲ, ಅದನ್ನು ತುರಿದಿರೋದನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದು ಕೂಡ ಜಾಸ್ತಿ ಟೈಮ್ ಬೇಡ. ಓಕೆನಾ, ಅದನ್ನು ಚೆನ್ನಾಗಿ ಸಾಟ್ ಮಾಡ್ಕೊಳ್ಳಿ. 1 ನಿಮಿಷ ಆದಮೇಲೆ ಉಪ್ಪು ಹಾಕಿಲ್ಲ, ನೀವೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ. ಇವಾಗ ಫ್ರೈ ಮಾಡಿರೋ ಚಿಕನ್ನ ಆ್ಯಡ್ ಮಾಡಬೇಕು. ಹೀಗಾಗಿ ಸಿಂಪಲ್ ಆಗಿರುವ ಚಿಕನ್ ಪಲ್ಯ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ, ಮಸ್ಟ್ ಟ್ರೈ. ತುಂಬ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.